ಇಂದು ಮೈಸೂರಿನ ಚಾಮುಂಡೇಶ್ವರಿ ವರ್ಧಂತಿ ಮಹೋತ್ಸವ ನಡೀತಾ ಇದೆ. ಚಾಮುಂಡೇಶ್ವರಿ ದೇವಿ ದರ್ಶನಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ದೇವಸ್ಥಾನಕ್ಕೆ ವಿಶೇಷ ಅಲಂಕಾರವನ್ನು ಕೂಡ ಮಾಡಲಾಗಿದೆ. ಬೆಳಗ್ಗೆಯಿಂದಲೂ ಕೂಡ ಪೂಜೆಯನ್ನ ಮಾಡಲಾಗ್ತಿದೆ. ಚಾಮುಂಡಿ ಬೆಟ್ಟದಲ್ಲಿ ತಾಯಿಯ ವರ್ಧಂತಿ ಉತ್ಸವದ ಸಂಭ್ರಮ ಕೂಡ ನಡೀತಾ ಇದೆ. ಚಿನ್ನದ ಪಲ್ಲಕ್ಕಿಯಲ್ಲಿ ಉತ್ಸವ ಮೂರ್ತಿಯನ್ನ ಇಟ್ಟು ಪ್ರದಕ್ಷಿಣೆ ಕೂಡ ಮಾಡಲಾಗುತ್ತೆ. ಮುಂಜಾನೆ 4 ಗಂಟೆಯಿಂದ ಪೂಜಾ ಕೈಂಕರ್ಯಗಳು ನಡೀತಾ ಇದೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರೇಮ್ ಕುಮಾರ್. ಚಾಮುಂಡೇಶ್ವರಿಯ ವರ್ಧಂತಿ ಮಹೋತ್ಸವ ನಡೀತಾ ಇದೆ. ಅಲ್ಲಿ ಯಾವ ರೀತಿ ಸಡಗರ ಸಂಭ್ರಮ ಮನೆ ಮಾಡಿದೆ? ಸಾಹಿತ್ಯ ಏನು ಚಾಮುಂಡಿಯ ಹುಟ್ಟಿದಬ್ಬ ವರ್ಧಂತಿಯ ಪ್ರಯುಕ್ತವಾಗಿ ಚಾಮುಂಡಿ ನೆಲೆಸಿರುವಂತಹ ಚಾಮುಂಡಿ ಬೆಟ್ಟದಲ್ಲಿ ಸಂಭ್ರಮ ಮನೆ ಮಾಡಿರುವಂತದ್ದು. ವರ್ಧಂತಿಯ ಪ್ರಯುಕ್ತವಾಗಿ ಕೂಡ ಮುಂಜಾನೆ 4 ಗಂಟೆಯಿಂದ ಕೂಡ ಪೂಜಾ ಕೈಂಕರ್ಯಗಳು ಆರಂಭವಾಗಿರುವಂತದ್ದು. ಪುಷ್ಪಾರ್ಚನೆ, ಕುಂಕುಮಾರ್ಚನೆ ಮತ್ತೆ ಪಂಚಾಮೃತ ಅಭಿಷೇಕ ಹೀಗೆ ಹಲವು ಪೂಜಾ ಕೈಂಕರ್ಯಗಳು ಚಾಮುಂಡಿ ತಾಯಿಗೆ ಪೂಜೆಯನ್ನ ಮಾಡ್ತಿರುವಂತದ್ದು. ಇದಲ್ಲದೆ ಕೂಡ ಪ್ರಮುಖವಾಗಿ ಈಗ 8 ಗಂಟೆ ನಂತರವಾಗಿ ಕೂಡ ತಾಯಿಯ ಅಂದ್ರೆ ಪಲ್ಲಕ್ಕಿ ಉತ್ಸವದಲ್ಲಿ ಕೂಡ ಅಂದ್ರೆ ಚಾಮುಂಡಿ ಬೆಟ್ಟದ ಸುತ್ತಲೂ ಕೂಡ ದೇವಸ್ಥಾನದ ಸುತ್ತಲೂ ಕೂಡ ಒಂದು ಉತ್ಸವ ಮೂರ್ತಿಯಲ್ಲಿ ಕೂಡ ಉತ್ಸವವನ್ನ ಮಾಡಲಾಗುತ್ತೆ. ಇದರಿಂದಾಗಿ ಕೂಡ ತಾಯಿಯ ವರ್ಧಂತಿಯ ಸಂಭ್ರಮ ಚಾಮುಂಡಿ ಬೆಟ್ಟದಲ್ಲಿ ಮನೆ ಮಾಡಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಕೂಡ ಚಾಮುಂಡಿ ಬೆಟ್ಟದ ದೇವಸ್ಥಾನದಲ್ಲಿ ಕೂಡ ಬಣ್ಣ ಬಣ್ಣದ ಹೂಗಳಿಂದ ಆಕರ್ಷಕ ರೀತಿಯಲ್ಲಿ ಕೂಡ ಅಲಂಕಾರವನ್ನ ಮಾಡಿರುವಂತದ್ದು. ಈಗ ನಾವು ನೋಡಬಹುದು, ಇದು ಚಾಮುಂಡಿ ಬೆಟ್ಟ, ತಾಯಿ ನೆಲೆಸಿರುವಂತಹ ಚಾಮುಂಡಿ ಬೆಟ್ಟದಲ್ಲಿ ವರ್ಧಂತಿ ಪ್ರಯುಕ್ತ ಚಾಮುಂಡಿ ತಾಯಿಯ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಕೂಡ ತಾಯಿ ಚಾಮುಂಡಿಗೆ ವಿಶೇಷವಾದ ರೀತಿಯ ಅಲಂಕಾರವನ್ನ ಮಾಡಿರುವಂತದ್ದು. ಭಕ್ತಾದಿಗಳು ಕೂಡ ತಾಯಿಯ ಚಾಮುಂಡಿಯ ದರ್ಶನ ಪಡೆದು ಪುನೀತರಾಗ್ತಿರುವಂತದ್ದು ನಾವು ನೋಡಬಹುದಾಗಿರುವಂತದ್ದು. ಬೆಳಿಗ್ಗೆ 4 ಗಂಟೆಯಿಂದಲೇ ಕೂಡ ಹಲವಾರು ರೀತಿಯ ಪೂಜಾ ಕೈಂಕರ್ಯಗಳು ಆರಂಭವಾಗಿರುವಂತದ್ದು. ಪೂಜಾ ಅಂದ್ರೆ ವರ್ಧಂತಿ ಪ್ರಯುಕ್ತವಾಗಿ ಕೂಡ ತಾಯಿಯ ಉತ್ಸವ ಮೂರ್ತಿಯನ್ನ ಪಲ್ಲಕ್ಕಿಯಲ್ಲಿ ಇಟ್ಟು ಗರ್ಭಗುಡಿಯ ಸುತ್ತ ಮತ್ತೆ ದೇವಸ್ಥಾನದ ಹೊರಭಾಗದಲ್ಲಿ ಕೂಡ ಹಿಂದೂ ದೇವಸ್ಥಾನದ ಹೊರಭಾಗದಲ್ಲಿ ಪೂಜಾ ಕೈಂಕರ್ಯಗಳ ಜೊತೆಗಾಗಿ ಕೂಡ ಉತ್ಸವ ಮೂರ್ತಿಯನ್ನು ಕೂಡ ಮೆರವಣಿಗೆ ಮುಖಾಂತರವಾಗಿ ಭಕ್ತರಿಗೆ ದರ್ಶನ ನೀಡಲಿರುವಂತದ್ದು. ತಾಯಿ ಚಾಮುಂಡಿಯ ವರ್ಧಂತಿ ಇರುವಂತಹ ಕಾರಣದಿಂದ ಕೂಡ ಇಡೀ ಮೈಸೂರು ನಗರ ಕೂಡ ಸಂಭ್ರಮ ನಗರ ಮನೆ ಮಾಡಿರುವಂತದ್ದು. ಚಾಮುಂಡಿ ಬೆಟ್ಟದಲ್ಲಿ ನಡೆಸಿರುವಂತಹ ಚಾಮುಂಡಿ ತಾಯಿಯ ದರ್ಶನ ಪಡೆಯೋದಕ್ಕೋಸ್ಕರವಾಗಿ ಮುಂಜಾನೆ 2 ಗಂಟೆಯಿಂದ 4 ಗಂಟೆಯಿಂದ ಕೂಡ ಭಕ್ತಾದಿಗಳು ಬಂದು ತಾಯಿಯ ದರ್ಶನ ಪಡೆಯೋದಕ್ಕೆ ಸರದಿ ಸಾಲಿನಲ್ಲಿ ನಿಂತು ದರ್ಶನವನ್ನ ಪಡ್ಕೊಳ್ತಿದ್ದಾರೆ. ಅದೇ ರೀತಿಯಾಗಿ ಪ್ರಮುಖವಾಗಿ ತಾಯಿ ನಡೆಸಿರುವಂತಹ ಚಾಮುಂಡಿ ಬೆಟ್ಟವು ಕೂಡ ವರ್ಧಂತಿಯ ಪ್ರಯುಕ್ತವಾಗಿ ಪೂಜಾ ಕೈಂಕರ್ಯಗಳ ಜೊತೆಗೆ ಕೂಡ ಭಕ್ತರ ಒಂದು ಸಂಖ್ಯೆಯು ಕೂಡ ಹೆಚ್ಚಾಗಿರುವಂತದ್ದು. ಆಕರ್ಷಕ ರೀತಿಯಲ್ಲಿ ಅಲಂಕಾರದ ಜೊತೆಯಾಗಿ ಸಂಭ್ರಮ ಮನೆ ಮಾಡಿರುವಂತದ್ದು ನಾವು ನೋಡಬಹುದಾಗಿರುವುದು. ಭಕ್ತಾದಿಗಳು ಬಂದು ಕೂಡ ತಾಯಿಯ ದರ್ಶನ ಪಡೆಯೋದಕ್ಕಾಗಿ ತಾಯಿ ಅಂದ್ರೆ 1820ರಲ್ಲಿ ತಾಯಿ ಚಾಮುಂಡಿಯನ್ನ ಕೂಡ ಇಲ್ಲಿ ಪ್ರತಿಷ್ಠಾಪನೆ ಮಾಡಲಾಯಿತು. ಅಲ್ಲಿಂದ ಇಲ್ಲಿವರೆಗೂ ಕೂಡ ತಾಯಿ ಚಾಮುಂಡಿಯ ವರ್ಧಂತಿಯನ್ನ, ತಾಯಿ ಚಾಮುಂಡಿಯ ಹುಟ್ಟುಹಬ್ಬವನ್ನು ಕೂಡ ಅಂದ್ರೆ ರೇವತಿ ನಕ್ಷತ್ರದಲ್ಲಿ ಕೂಡ ಆಚರಣೆ ಮಾಡಲಾಗುತ್ತೆ. ಇದು ಚಾಮುಂಡಿ ಬೆಟ್ಟದಲ್ಲಿ ಸಂಭ್ರಮ ಮನೆ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಕೂಡ ಭಕ್ತಾದಿಗಳು ಬಂದು ತಾಯಿಯ ದರ್ಶನವನ್ನ ಪಡ್ಕೊಳ್ತಿರುವಂತದ್ದು. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಪ್ರೇಮ್ ಕುಮಾರ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಮೈಸೂರಿನ ಚಾಮುಂಡೇಶ್ವರಿ ವರ್ಧಂತಿ ಮಹೋತ್ಸವವನ್ನ ಮಾಡಲಾಗ್ತಾ ಇದೆ. ಚಾಮುಂಡೇಶ್ವರಿಯ ಹುಟ್ಟುಹಬ್ಬ ಇವತ್ತು. ರೇವತಿ ನಕ್ಷತ್ರದಲ್ಲಿ ಈ ವರ್ಧಂತಿ ಮಹೋತ್ಸವವನ್ನು ಆಚರಣೆ ಮಾಡಲಾಗ್ತಾ ಇದೆ. ಇನ್ನು ಸಾಕಷ್ಟು ಭಕ್ತಾದಿಗಳು ಚಾಮುಂಡೇಶ್ವರಿಯ ದರ್ಶನಕ್ಕೆ ಅಂತ ಬರ್ತಾ ಇದ್ದಾರೆ. ಹಾಗಾಗಿ ಸಕಲ ರೀತಿಯಲ್ಲೂ ಕೂಡ ದೇವಿಯ ದರ್ಶನಕ್ಕೆ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿದೆ. ಮುಂಜಾನೆ 4 ಗಂಟೆಯಿಂದಲೂ ಕೂಡ ಪೂಜಾ ಕೈಂಕರ್ಯಗಳು ನಡೀತಾ ಇದೆ.